ಅನ್ಯ ಕೋಮಿನ ವಿವಾಹ ಕುರಿತು ಬಾಗಲಕೋಟೆಯಲ್ಲಿ ನಡೆದ ಹಿಂದೂ ಕಾರ್ಯಕರ್ತರ ಮೇಲಿನ ಲಾಠಿ ಚಾರ್ಜ್. ಪೊಲೀಸ್ ದೌರ್ಜನ್ಯ ಖಂಡಿಸಿ ಬಾದಾಮಿಯಲ್ಲಿ ಪ್ರತಿಭಟನೆ ಮಾಡಲು ಕೈಗೊಂಡಿದ್ದ ಹಿಂದೂ ಕಾರ್ಯಕರ್ತರ ಮೇಲಿನ ಲಾಠಿ ಚಾರ್ಜ್. ನೀತಿ ಸಂಹಿತೆ ನೆಪದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಬಾದಾಮಿ ಪಿಎಸ್ಐ ವಿಠಲ ನಾಯ್ಕ ದರ್ಬಾರ್. ಪೊಲೀಸ್ ದೌರ್ಜನ್ಯ ಖಂಡಿಸಿ ಬಾದಾಮಿ ಶ್ರೀರಾಮ ಸೇನಾ ಸಂಘಟನೆ ಪ್ರತಿಭಟನೆ ವೇಳೆ ಇದ್ದ ಸಂಘಟನೆಯ ಅಧ್ಯಕ್ಷರು ಹಾಗೂ ಸಂಘಟನೆಯ ಸದಸ್ಯರ ಬಂಧನ. ಅನ್ಯ ಕೋಮಿನ ವಿವಾಹ ಕುರಿತು ಬಾಗಲಕೋಟೆಯಲ್ಲಿ ನಡೆದ ಹಿಂದೂ ಕಾರ್ಯಕರ್ತರ ಮೇಲಿನ ಲಾಠಿ ಚಾರ್ಜ್ ಹಾಗೂ ದೌರ್ಜನ್ಯ ಖಂಡಿಸಿ ಬಾದಾಮಿಯಲ್ಲಿ ಪ್ರತಿಭಟನೆ ಮಾಡಲು ಕೈಗೊಂಡಿದ್ರು. ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದ ಅನ್ಯ ಕೋಮಿನ ವಿವಾಹ ಕುರಿತು ಹಿಂದೂ ಕಾರ್ಯಕರ್ತರ ಮೇಲಿನ ಲಾಠಿ ಚಾರ್ಜ್ ಮತ್ತು ದೌರ್ಜನ್ಯ ಖಂಡಿಸಿ ಬಾದಾಮಿಯಲ್ಲಿ ಪ್ರತಿಭಟನೆ ಮಾಡಲು ಸಂಘಟಿತರು ಕೈಗೊಂಡಿದ್ರು. ಪ್ರತಿಭಟನೆ ಪ್ರಾರಂಭಿಸುವ ಮುನ್ನ ಪೊಲೀಸ್ ಇಲಾಖೆ ಜೊತೆ ಮಾತನಾಡಿಸಿದ್ರು. ನೀತಿ ಸಂಹಿತೆ ಜಾರಿಯಲ್ಲಿ ಇರೋದ್ರಿಂದ ಪ್ರತಿಭಟನೆಗೆ ಅವಕಾಶವಿಲ್ಲ. ಬಾದಾಮಿ ಪಿಎಸ್ಐ ವಿಠಲ್ ನಾಯ್ಕ ಅವರು ಘಟನೆ ಕಠಿಣ ಸ್ಥಿತಿಗೆ ಹೋಗಿದೆ. ನಂತರ ಸಂಘಟನೆಯ ಕಾರ್ಯಕರ್ತರನ್ನ ಪೊಲೀಸ್ ವಶಕ್ಕೆ ಪಡೆಯಲು ಮುಂದಾದರು. ನಂತರ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷರು ಶಾಜಿ ಪವಾರ್ ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಘೋಷಣೆ ಕೂಗುತ್ತಾ ಪೊಲೀಸ್ ಇಲಾಖೆಗೆ ಕಾರ್ಯಕರ್ತರು ಧಿಕ್ಕಾರ ಹಾಕಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ವಶಪಡಿಸಿಕೊಂಡರು. ಮುಂದಿನ ಸುದ್ದಿ ಕಾದು ನೋಡಬೇಕಾಗಿದೆ. ಸರ್ ನಮ್ದು ಏನು ಮೆರವಣಿಗೆ ಇಲ್ಲ. ನಾವೇನು ಮೆರವಣಿಗೆ ಮಾಡೋದು ಹೇಳಿ? ನಮ್ದು ನಾವು ನೂರು ಹೆಚ್ಚಿಗೆ ಹೋಗಿ ನಾವು ಮನವಿ ಕೊಡ್ತೀವಿ. ನಿಮಗೂ ಒಂದು ಮನವಿ ಕೊಡೋದು, ಅವ್ರಿಗೂ ಒಂದು ಕೊಡೋದು. ಸರ್ ಕಾರಣ ಸಂಹಿತೆ ಜಾರಿ ಒಳಗೆ ಬದಾಮಿ ಎಷ್ಟು ಕಾರ್ಯಕ್ರಮ ಏನು ಕಾರ್ಯಕ್ರಮ ಅದು ನಿಮ್ಗೆ ಗೊತ್ತಿರೋ ಸರ್ ಏನು ಹೇಳ್ತಿದ್ದಿ ಹೇಳೋ ಸ್ಪಷ್ಟವಾಗಿ ಹೇಳಬೇಕು. ಒಬ್ಬೊಬ್ಬರ ಮಾತಾಡ್ಬೇಕು ಇಷ್ಟು ಹಿಂಗಿರಾಗಲ್ಲ. ಒಂದು ನಿಮಿಷ ತಡೆಯಪ್ಪ, ತಡೆ 26 ತಾರೀಕಿಗೆ ಹೇಳ್ತಿದ್ದೇವೆ. ಒಂದು ನಿಮಿಷ ಹೇಳಪ್ಪ. ಯಾರು ಕರೆಸಿ ಮಾತಾಡ್ಬೇಕು? ಏನು ಕರೆಸಿ ಮಾತಾಡ್ಬೇಕು? ಎತ್ತರದೊಂದು ಪರ್ಟಿಕ್ಯುಲರ್ ಮಾತಾಡೋ. 26 ತಾರೀಕು ಏನು ಘಟನೆ ಏನು ನೀನ್ ಹೇಳ್ಬೇಕು. 26 ತಾರೀಕು ಅಂದಿಲ್ಲ. ತಡೆಯಪ್ಪ, ಮಾತಾಡ್ತಿದ್ರಲ್ಲಿ. ಏನು 26 ತಾರೀಕು ಏನು 26 ತಾರೀಕು 26 ತಾರೀಕು ಏನು ಹೇಳ್ರಿ? ಎಲ್ಲರೂ
ಹಲ್ಲೆ ಮಾಡ್ತಿರೋ